ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೆ ಸಮಟನ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ನಮ್ಮ ಮುಂದೆ ಆಗ್ತಕ್ಕಂಥ ಜಾಬ್ ಅಪ್ಡೇಟ್ ಆಗಿರ್ಬೋದು, ಉದ್ಯೋಗದ ಮಾಹಿತಿ, ಕೀ ಆನ್ಸರ್ಗಳು, ಇದೇ ರೀತಿಗೆ ಪ್ರತಿಯೊಂದು ಮಾಹಿತಿ ಏನಾಗ್ತದೆ ನಿಮ್ಗೆ ಬೇಗನೆ ಬಂದು ತಲುಪ್ತದೆ. ಇದರಿಂದ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಎಜುಕೇಷನ್ನು ನಿಮ್ಮ ಏಜು ಹೊಂದಿಕೊಂಡ್ರೆ ಹಾಗಂತಂದ್ರೆ ಇವತ್ತಿನ ಈ ಕ್ಲಾಸ್ ಯಾವುದರ ಸಂಬಂಧ ಮಾಡಿದ್ವು ಅಂತಂದ್ರೆ ನಮ್ಮ ಬೆಳಗಾಂ ಯಾರು ವಿದ್ಯಾರ್ಥಿಗಳ ಕನಸು ಅಂತ ನಾನು ಆಗಲಿಲ್ಲರಿ 2-3 ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಎಕ್ಸಾಮ್ ಸಿಲೆಬಸ್ ಏನೇನಿದೆ, ಮೊದಲ ಬಾರಿಗೆ ಕನ್ನಡದಲ್ಲಿ ಎಕ್ಸಾಮ್ ಸಿಲೆಬಸ್ ನಾನು ಹೇಳಿದ್ದೀನಿ ರೀ. ಸಿಲೆಬಸ್ ಇದೆ ಆಯ್ತು. ಈ ಎಕ್ಸಾಮ್ ಇಂಪಾರ್ಟೆಂಟ್ ಏನಿದ್ದಾವೆ ಅಂತಂದ್ರೆ ಒಂದು ಕ್ಲಾಸು ಸಹ ನಾನು ಮಾಡಿ ಹಾಕಿದ್ದೀನಿ. ಅದೇ ರೀತಿಯಾಗಿ ಸಿಲೆಬಸ್ಸು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ್ಯಾವ್ದು ಇರ್ತದೆ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಕನ್ನಡದಲ್ಲಿ ನೀಡ್ತಾಕತ್ತೀನಿ ರೀ. ಹಾಗಂತಂದ್ರೆ ಇವತ್ತು ಎಕ್ಸಾಮ್ ಇಂಡಿಯನ್ ಆರ್ಮಿ ಚೇಂಜ್ ಮಾಡಿದೆ. ಹೋದ ವರ್ಷದಿಂದ ಅಗ್ನಿವೀರ್ ಏನು ಸ್ಕೀಮ್ ಬಂದಿದೆ, ಅಗ್ನಿಪಥ್ ಸ್ಕೀಮ್, ಅವಾಗರಿಂದ ಏನಾಗ್ತದೆ ಮೊದಲ ಬಾರಿಗೆ ಏನು ಮಾಡ್ತಾರೆ, ಈಗ ಎಕ್ಸಾಮ್ ಇರ್ತಾರೆ ಆನ್ಲೈನ್ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಆ ಎಕ್ಸಾಮ ಅದರಲ್ಲೂ ನಮ್ಮ ಬೆಳಗಾಮಲ್ಲಿ ಜನರಲ್ ಡ್ಯೂಟಿ ಎಕ್ಸಾಮ ಯಾವಾಗ ಎಷ್ಟೆಷ್ಟು ಒಂದು ದಿನಕ್ಕೆ ಎಷ್ಟು ಶಿಫ್ಟ್ ಇರ್ತಾವೆ ಅದನ್ನು ಸ್ವಲ್ಪ ಅವ್ರು ಏನು ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ, ನೋಡ್ಕೊಳ್ರಿ. ಹಾಗಂತಂದ್ರೆ ಒಳ್ಳೆದ ಯಾವಾಗೈತಿ ನೋಡ್ಕೊಳ್ರಿ. ಇದು ಯಾರಿಗಂತಂದ್ರೆ ಜನರಲ್ ಡ್ಯೂಟಿ ಯಾರ್ಯಾರ ಜಿ ಡಿ ಇಂಡಿಯನ್ ಆರ್ಮಿಲಿ ಯಾರ್ಯಾರು ಜಿ ಡಿ ಅಪ್ಲಿಕೇಶನ್ ಹಾಕಿ ನೋಡ್ರಿ ಅವ್ರಿಗೆ ಇದು ಶಿಫ್ಟ್ ಅಪ್ಲೈ ಆಗ್ತದೆ ಸ್ನೇಹಿತರೆ. ನಾನು ಆಲ್ರೆಡಿ 3 ವಿಡಿಯೋಸಕ್ಕೆ ಹೇಳಿದ್ದೀನಿ ರೀ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಅಂತಂದ್ರೆ ಏಪ್ರಿಲ್ 22ರಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಸ್ನೇಹಿತರೆ. ನೋಡ್ಕೊಳ್ರಿ ಶಿಫ್ಟ್ ಒಂದು ದಿನಕ್ಕೆ ಎಷ್ಟು ಶಿಫ್ಟ್ ಇರ್ತಾವೆ ನೋಡ್ಕೊಳ್ರಿ. ನಿಮ್ಮ ಶಿಫ್ಟ್ ಯಾವಾಗ ಬರ್ತದೆ ನೋಡ್ಕೊಳ್ರಿ. ಮತ್ತು ಎಷ್ಟು ಮಾರ್ಕ್ಸ್ ಕ್ವಶನ್ ಇದ್ದಾವೆ, ಎಷ್ಟು ಗಂಟೆ ಮತ್ತು ಹೆಂಗಿರ್ತದೆ ಎಲ್ಲ ಕೊಟ್ಟಿದ್ದಾರೆ ಅವರು. ಆವಾಗಲೇ ಹೇಳ್ದಂಗೆ ಜನರಲ್ ಡ್ಯೂಟಿ ಈಗ ಹೇಳ್ತಾ ಹೋಗ್ತೀನಿ ನೋಡ್ಕೊತೋಳ್ರಿ. 22 ಎಕ್ಸಾಮ್ ಇರ್ತವೆ ನಿಮಗೆಲ್ಲ ಗೊತ್ತಿದೆ. ಏಪ್ರಿಲ್ 22ಕ್ಕೆ ಏನಾಗ್ತಾವೆ ಇಂಡಿಯನ್ ಆರ್ಮಿ ಎಕ್ಸಾಮು ಸ್ಟಾರ್ಟ್ ಆಗ್ತಾವೆ. 3-4 ವಿಡಿಯೋ ಏನು ಹೇಳಿ ಅಗದಿ ಕ್ಲಿಯರಾಗಿ ಹೇಳಿದ್ದೀನಿ ರೀ. ಮತ್ತು ಆದ ತಕ್ಷಣ ಅದು ಇದನ್ನು ಬಂದಿತ್ತು ನೋಡಿರಿ ಅಪ್ಲಿಕೇಶನ್ ಎಂಡಿಂಗ್ ಡೇಟ್, ಅವಾಗೂ ಸಹ ನಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ನೀಡಿದ್ದೀನಿ. ಹಾಗಂತಂದ್ರೆ ಇವತ್ತು ಫುಲ್ ಡೀಟೇಲ್ ಐತ್ರಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಸ್ವಲ್ಪ ಸ್ಕಿಪ್ ಮಾಡ್ತೀರಿ ಒಂದು 3-4 ಸೆಕೆಂಡ್ ಅಥವಾ 10 ಸೆಕೆಂಡ್, ಅದರಿಂದ ನಿಮ್ಗೊಂದು ಇಂಪಾರ್ಟೆಂಟ್ ಮಾಹಿತಿ ಮಿಸ್ ಆಗ್ತದೆ. ಯಪ್ಪ ಅದೇನು ಸಂಸಂಗಿಲ್ಲ ಮತ್ತೊಮ್ಮೆ ನೋಡ್ತೀರಿ. ಅದಕ್ಕೆ ಏನು ಮಾಡಿರಿ ಸ್ವಲ್ಪ ಡೀಟೇಲಾಗಿ ನೋಡ್ಕೊತೋಗ್ರಿ. ನೋಡ್ಕೊಡ್ರಿ ಜನರಲ್ ಡ್ಯೂಟಿ 22ನೇ ತಾರೀಕು ನಿಮ್ಗೇನು ಬಂದತ್ತೆ. ಈಗ ಆಲ್ರೆಡಿ ಏನು ಬಂದದ ಮೆಸೇಜ್ ಬಂದೈತಿ. ಎಲ್ಲಿ ಸಿಟಿ ಚೆಕ್ ಮಾಡೋದೈತಿ ರೀ. ಜನರಲ್ ಡ್ಯೂಟಿದು ಏನೈತಿ ಸಿಟಿ ಚೆಕ್ ಮಾಡೋದು. ಯಾರ್ಯಾರು ಮೈಸೂರು ಹಾಕಿರಿ ಮೈಸೂರು ಬಂದದ, ಬೆಳಗಾವಿ ಹಾಕಿರಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರ್ಗಿ ಎಲ್ಲೆಲ್ಲಿ ಹಾಕಿದ್ರಿ ಅಲ್ಲೆಲ್ಲಿ ಏನಾಗೋ ಸಿಟಿ ನಿಮ್ಗೆ ಬಂದಿದ್ದಾವೆ. ಹಾಗಂತಾರೆ 22ಕ್ಕೆ ನಿಮ್ಗೆ ಸ್ಟಾರ್ಟ್ ಆಗ್ತಾವೆ. 22ನೇ ತಾರೀಕತ್ತು ಮೆಸೇಜ್ ಬಂದೈತಿ ನಿಮ್ಗೆ. ಅಲ್ಲಿ ಮೆಸೇಜ್ ಹೆಂಗೆ ಬಂದೈತೆ ಅದನ್ನು ಹೇಳ್ತೀನಿ ರೀ. ನೋಡ್ಕೊಡ್ರಿ 2024 ಅಂತ ಬಂದದ, ತಿಂಗಳು ಬಂದದ ಮತ್ತು ಡೇಟ್ ಈಚೆ ಕಡೆ ಬಂದದ. ಹೀಗೆ ಬಂದಿದೆ ಅಲ್ರಿ. ಎಸ್ ಅದಕ್ಕೋಸ್ಕರ ನೋಡ್ಕೊಡ್ರಿ 22 ಅಂತ ಬಂದಿದೆ. 22 ಆದ ತಕ್ಷಣ ನಿಮ್ಗೆ ಏನು ಬರ್ತದೆ, ಇನ್ನು ಕೆಲವೇ ದಿನಗಳಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಬರ್ತದೆ. ಅಡ್ಮಿಟ್ ಕಾರ್ಡ್ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮ್ಮ ಜಿಮೇಲು ಮತ್ತು ಟೆಕ್ಸ್ಟ್ ಮೆಸೇಜ್ ಎರಡಲ್ಲೂ ಸಹ ನಿಮಗೆ ಇಂಡಿಯನ್ ಆರ್ಮಿ ಏನು ಮಾಡ್ತದೆ ವೆಬ್ಸೈಟಿಂದ ಮೆಸೇಜ್ ಬರ್ತದೆ. ನೋಡ್ಕೊತೀರಿ ಯಾವಾಗ ಬರ್ತದಂತ, ಕಾಯ್ಕೊಂತೀರಿ ಬರ್ತದೆ. ಇನ್ನು ಕೆಲವು 2-3 ದಿನದಲ್ಲಿ ನಿಮ್ಗೆ ಏನಾಗ್ತದೆ, ಈಗ ಆಲ್ರೆಡಿ ಒಬ್ಬರು ಮೆಸೇಜ್ ಬರ್ತಿದ್ದಾವೆ, ಇನ್ನು ಕೆಲವೊಬ್ರು ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದಿಲ್ಲದವ್ರು ಏನು ಮಾಡಬೇಕು, ಒಟ್ಟು ಭಯ ಬೀಳಕ್ಕೆ ಹೋಗ್ಬೇಡ್ರಿ. ನೀವು ಅಪ್ಲಿಕೇಶನ್ ಹಾಕಾಗ ಸರಿಯಾಗಿ ಅಪ್ಲಿಕೇಶನ್ ಹಾಕಿರಿ ಅಂತಂದ್ರೆ ಡೆಫಿನೆಟ್ಲಿ 100ಕ್ಕೆ 100% ಹೇಳ್ತೀನಿ ರೀ, 100ಕ್ಕೆ 100% ನಿಮ್ಗೆ ಮೆಸೇಜ್ ಬರಕ್ಕಬೇಕು, ಬರತ್ತೈತೆ ರೀ. ನೀವು ಅಪ್ಲಿಕೇಶನ್ ಹಾಕಾಗ ಏನಾರ ತಪ್ಪು ಮಾಡಿದ್ರೆ ಬರಲ್ಲ ರೀ. ಅಪ್ಲಿಕೇಶನ್ ನೀವು ಕ್ಲಿಯರಾಗಿ ಚೆಂದಂಗೆ ಹಾಕಿದಾರೆ ಅಂತಂದ್ರೆ ಡೆಫಿನೆಟ್ಲಿ ಬರ್ತದೆ. ಹಾಗಂತಾರೆ ನೋಡ್ಕೊಡ್ರಿ. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಏನಿದೆ ಜನರಲ್ ಡ್ಯೂಟಿ ನಾನು ಆಲ್ರೆಡಿ ಹೇಳಿದ್ನಲ್ಲ ರೀ. ಇದೇನೈತಿ ಇಲ್ಲಿ ಜನರಲ್ ಡ್ಯೂಟಿ ಐತಿ. ಈ ಸ್ನೇಹಿತರೆ ಇದು ಜನರಲ್ ಡ್ಯೂಟಿ ಇದೆ. ಇದು ನೋಡಿರಿ ಇದು ಜನರಲ್ ಡ್ಯೂಟಿ. ನಾನು ಹೇಳ್ತಾ ಇರೋದು ಜನರಲ್ ಡ್ಯೂಟಿ ಯಾವಾಗಿರ್ತದೆ ಅಂತ ನೋಡಿಕೊಡ್ರಿ. ಏನೇನು ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಶಿಫ್ಟು, ರಿಪೋರ್ಟಿಂಗ್ ಟೈಮ್ ಮತ್ತು ಗೇಟ್ ಕ್ಲೋಸಿಂಗ್ ಟೈಮ್ ಅಂತ ಇರುತ್ತೆ. ಆಯ್ತು ಶಿಫ್ಟ್ ಟೈಮಿಂಗು, ನಂಬರ್ ಆಫ್ ಕ್ವಶನ್ಸು, ಆಯ್ತು ಎಷ್ಟು ಗಂಟೆ ನಿಮ್ಗೆ ಇರ್ತದೆ ಮತ್ತು ಕ್ವಶನ್ ಯಾವ ಟೈಪ್ ಕ್ವಶನ್ ಇರ್ತಾವೆ, ಇದು ಯಾವುದಂತಾರೆ ಜನರಲ್ ಡ್ಯೂಟಿಗೆ. ಓಕೆ, ಎಷ್ಟು ಕ್ಲಿಯರ್ ಐತೆ ರೀ ಮಾಹಿತಿ. ಇನ್ನೊಮ್ಮೆ ಹೇಳ್ತೀನಿ ರೀ, ಈಗ ಕ್ಲಿಯರ್ ಹಾಕೋತೀನಿ. 22ನೇ ತಾರೀಕು ಏಪ್ರಿಲ್ 22, 2024 ಒಳಗೆ ಒಂದು ದಿನಕ್ಕೆ ಎಷ್ಟು ಶಿಫ್ಟ್ ಇರ್ತಾವೆ ಅಂದ್ರೆ 3 ಶಿಫ್ಟ್ ಇರ್ತಾವೆ ಸ್ನೇಹಿತರೆ. ಒಂದು ದಿನಕ್ಕೆ 3 ಶಿಫ್ಟ್ ಇರ್ತಾವೆ. ಹಾಗಂತಂದ್ರೆ ಜನವರಿ 22, ಏಪ್ರಿಲ್ 2024 ಒಂದೇ ಶಿಫ್ಟ್ ಬಂದೈತೆ ಅಂತಂದ್ರೆ ನೀವು ಯಾವಾಗ ಹೋಗ್ಬೇಕಂದ್ರೆ ಸ್ನೇಹಿತರೆ 7 ಗಂಟೆಯಿಂದ ನೀವು ಎಲ್ಲಿರ್ಬೇಕು, ಸೆಂಟ್ರ್ ಮುಂದೆ ಇರ್ಬೇಕ್ರೆ. ಮತ್ತು ಸೆಂಟ್ರ್ ಮುಂದೆ ಸ್ನೇಹಿತರೆ ನೀವು ಸೆಂಟ್ರ್ ಮುಂದೆ ಇರಲಿ ಇಲ್ಲ ಸೈಡ್ ಇರಲಿ ಅದೆಲ್ಲ ನಾ ಕೇಳಕತ್ತಿಲ್ಲ ರೀ. ಎಲ್ಲಿ ಕ್ಲಿಯರ್ ಮಾಡ್ಕೊರಿ. ಎಷ್ಟೋ ಜನಕ್ಕೆ ಗೊತ್ತಿರಲಿ. ನೀವು
22/4/2024 ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಈ ಡೇಟ್ ಬಂದಿತ್ತಂದ್ರೆ ಎಕ್ಸಾಮ್ ಸೆಂಟರ್ ಅವ್ರು ಕೊಟ್ಟಿರ್ತಾರೆ ಕ್ಲಿಯರಾಗಿ ಎಕ್ಸಾಮ್ ಸೆಂಟ್ರಿಗೆ ಎಲ್ಲಿ ಬಂದೈತೆ ಅಂತ ಕೊಟ್ಟಿರ್ತಾರೆ. ಎಕ್ಸಾಮ್ ಸೆಂಟರ್ ನೋಡ್ಕೊಳ್ರಿ. ಆ ಎಕ್ಸಾಮ್ ಸೆಂಟರ್ ನೀವು ಯಾವಾಗ ಹೋಗ್ಬೇಕಂತಂದ್ರೆ ನಿಮ್ಮನ್ನು ಯಾವಾಗ ಅವ್ರು ಒಳಗೆ ಕರ್ಕೋತಾರೆ ಅಂತಂದ್ರೆ ಸ್ನೇಹಿತರೆ 7 ಗಂಟೆಗೆ ನಿಮ್ಮನ್ನು ಒಳಗೆ ಕರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. 8 ಗಂಟೆ ಮಟ್ಟ ನೀವೇನು ಮಾಡ್ಬೋದು ಸ್ನೇಹಿತರೆ ಒಳಗಡೆ ಹೋಗ್ಬೋದು. ಇಲ್ಲಿ ಈ ಎಕ್ಸಾಮ್ ಸ್ಟಾರ್ಟ್ ಆಗಿರ್ತಾವಣ್ಣ ಅನ್ನಂತ ಕೇಳ್ತೀರಿ. ಎಕ್ಸಾಮಿಗೆ ಸ್ಟಾರ್ಟ್ ಆಗಿರಲ್ರಿ. ಇದು ನಿಮಗೆ ಏನು ಮಾಡ್ತಾರೆ ಒಳಗೆ ಕರೆದ ನಿಮಗೇನು ಅಡ್ಮಿಟ್ ಕಾರ್ಡ್ ಬಂದಿರ್ತೈತೆ ನೋಡಿ ಸ್ನೇಹಿತರೆ. ಅಡ್ಮಿಟ್ ಕಾರ್ಡ್ ನಿಮ್ಮ ಫೋಟೋ ಒಂದು ಸ್ಕ್ಯಾನರ್ ಇರ್ತದೆ, ಬಾರ್ ಕೋಡ್ ಸ್ಕ್ಯಾನರ್. ಆ ಬಾರ್ ಕೋಡ್ ಸ್ಕ್ಯಾನರ್ ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಏನು ಮಾಡಕ್ಕೆ ಹೋಗ್ಬೇಡ್ರಿ, ಮಡ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಅದ್ರ ಮೇಲೆ ಯಾವುದೇ ರೀತಿ ಟಿಕ್ ಮಾನ್ಯ ಮತ್ತು ಯಾವುದೇ ರೀತಿ ಅದನ್ನು ಅನಾವಶ್ಯಕವಾಗಿ ಎಲ್ಲರೂ ಉಗಿದು ತಗೊಂಡು ಅದನ್ನ ಮಡಿಚಿದ್ದು ಅದನ್ನ ಹೊಲಸು ಮಾಡಿದ್ರಂದ್ರೆ ನಿಮಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಪ್ರಾಬ್ಲಮ್ ಆಗ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಬಾರ್ಕೋಡ್ ಇರ್ತದೆ ಸ್ನೇಹಿತರೆ. ಅದು ಇಷ್ಟು ಇರ್ತದೆ. ಈ ರೀತಿಯಾಗಿ ಬಾರ್ಕೋಡ್ ಇರ್ತದೆ. ಇಲ್ಲಿ ನಿಮ್ಮ ಫೋಟೋ ಇರ್ತದೆ, ಇಲ್ಲಿ ಡೇಟು ಪಿಟು ಎಲ್ಲ ಇರ್ತದೆ ಸ್ನೇಹಿತರೆ. ಅದು ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಾಕ್ತೀನಿ. ಏನೇನು ಮಾಡಬೇಕು, ಏನೇನು ಡಾಕ್ಯುಮೆಂಟ್ ಒಯ್ಯಬೇಕು, ಹೇಗೆ ಹೋಗಬೇಕು ಕ್ಲಿಯರ್ ಇರ್ತದೆ. ಆದರೆ ಈ ಬಾರ್ಕೋಡ್ ಏನಿರ್ತದೆ ಸ್ನೇಹಿತರೆ, ಇದಕ್ಕೆ ದಯವಿಟ್ಟು ಯಾರು ಇದನ್ನು ಹಿಂಗೆ ಮಡಚೋದಾಗಲಿ, ಇದನ್ನು ಯಾವುದೇ ರೀತಿ ಪೆನ್ಲೆ ಮಾರ್ಕ್ ಮಾಡೋದಾಗಲಿ, ಗೆರಿ ಹಾಕೋದಾಗಲಿ, ಮತ್ತು ಅದನ್ನು ಹೊಲಸು ಮಾಡೋದಾಗಲಿ, ಸೀಸಲ್ಲಿ ಏನಾರ ಟಿಕ್ ಮಾಡೋದು, ಈ ರೀತಿ ಒಟ್ಟು ಆ ಬಾರ್ಕೋಡ್ ಮಾಡಕ್ಕೆ ಹೋಗ್ಬಿಡ್ರಿ. ಆ ಬಾರ್ಕೋಡ್ ಸ್ಕ್ಯಾನ್ ಆಗ್ಲಿಕ್ಕಂತಂದ್ರೆ ನಿಮ್ಮನ್ನು ಭಾಳ ಅಂದ್ರೆ ಭಾಳ ಕೆಟ್ಟ ಆ ಏನು ಎಕ್ಸಾಮ್ ಬರೋಕೆ ಅವ್ರು ಕಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಇದಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡು ಕೆಲವು ಎಕ್ಸಾಮ್ ಸೆಂಟರ್ದಲ್ಲಿ ಏನು ಮಾಡ್ತಾರೆ, ನಿಮ್ಗೆ ಓಪನ್ ಮಾಡ್ತಾರೆ. ಏನು ಕೆಲವೊಂದು ಕಡೆ ಮಾಡಲ್ಲ ಸ್ನೇಹಿತರೆ, ಕ್ಲಿಯರ್ ಹೇಳ್ತೇನೆ ರೀ. ಕೆಲವೊಂದು ಕಡೆ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ಮಾಡಲ್ಲ. ದಯವಿಟ್ಟು ಆ ಅಡ್ಮಿಟ್ ಕಾರ್ಡ್ನ ಯಾರು ಏನು ಮಾಡೋಕೆ ಹೋಗ್ಬೇಡ್ರಿ, ಮಡಿಚೋದು ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಬರ್ರಿ ಸಾರಿ ಸ್ನೇಹಿತರೆ, ಟಾಪಿಕ್ ಬರ್ರಿ. 22ನೇ ತಾರೀಕು ಒಂದು ದಿನಕ್ಕೆ ಸ್ನೇಹಿತರೆ, ಒಂದು ದಿನಕ್ಕೆ ಎಷ್ಟು ಶಿಫ್ಟ್ ಇರ್ತದೆ? 3 ಶಿಫ್ಟ್ ಇರ್ತಾವೆ. 3 ಶಿಫ್ಟ್ ಇರ್ತಾವೆ. ಯಾವ ಶಿಫ್ಟ? ನೀವು 1ನೇ ಶಿಫ್ಟ್ ಸ್ನೇಹಿತರೆ 22ನೇ ತಾರೀಕು ತಗೋರಿ. ಯಾವ ದಿನಕ್ಕೆ 1ನೇ ಶಿಫ್ಟ್ ನೀವು 7 ಗಂಟೆಯಿಂದ 8 ಗಂಟೆ ಒಳಗೆ ನೀವೇನು ಬೇಕಾಗ್ತದೆ, ಅಲ್ಲಿ ಒಂದು ಎಂಟ್ರನ್ಸ್ ಗೇಟ್ ಅಂತ ಇರುತ್ತೆ ಸ್ನೇಹಿತರೆ. ಎಂಟ್ರನ್ಸ್ ಗೇಟ್ ಅಲ್ಲಿ ಒಬ್ಬರು ನೀವು ಕೈಯಲ್ಲಿ ದಾರ ಹಾಕಿದ್ರೆ ಅಥವಾ ಕೊಳ್ಳದಲ್ಲಿ ದಾರ ಅದು ಕಟ್ಟಿದಂತರ ನೀವು ಏನಾದರೂ ಉಂಗುರ ಇಮೇಲೆ ರಿಂಗ ಅಂತಿದ್ರೆ ಎಲ್ಲ ತೆಗೆದಿಡಕ್ಕೆ ಹೇಳ್ತಾರೆ ಸ್ನೇಹಿತರೆ. ನಿಮ್ಮ ಬೆಲ್ಟ್ ಆಗಿರ್ಬೋದು, ನೀವು ಯಾವ್ದಾದ್ರು ಕಾಯಿನ್ ಇಟ್ಕೊಂಡ್ರೆ ಅಂದ್ರೆ ನೀವು ಚಿಲ್ಲರೆ ಹಣ ಇಟ್ಕೊಂಡು ಅದನ್ನು ಸಹ ತೆಗೆದು ಇಟ್ಕೊತಾರೆ. ನೋಟ್ ನಡೀತದೆ, ಬಟ್ ಚಿಲ್ಲರೆ ಆಲ್ಮೋಸ್ಟ್ ನಡೆಯಲ್ಲ. ಅದನ್ನು ಹೊರಗೆ ತೆಗೆದಿಡಕ್ಕೆ ಹಚ್ತಾರೆ ನಿಮ್ಮ ಬ್ಯಾಗ್ ಅದು. ಅದಾದ ನಂತರ ನಿಮ್ದು ಏನಾಗ್ತದೆ, 7 ಗಂಟೆಯಿಂದ ಇಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಗೇಟ್ ಐತೆ ಅಂತ ಹೇಳಿ 7 ಗಂಟೆಯಿಂದ ಏನು ಮಾಡ್ತಾರೆ, ನಿಮ್ಮನ್ನ ಒಳಗಡೆ ಬಿಡಾಕೋತಾರೆ. ಫಸ್ಟ್ ಇಲ್ಲಿ ಲೈನ್ ಮಾಡಿಸ್ತಾರೆ. ಇಲ್ಲೊಬ್ರು ನಿಮ್ದು ಕೈಲಿ ದಾರ ಅನಾವಶ್ಯಕವಾಗಿ ಏನು ಕಟ್ ಮಾಡ್ತಾರೆ. ಆಯ್ತು, ಇಲ್ಲೊಬ್ರು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಆಯ್ತು, ಈ ರೀತಿಯಾಗಿ ಕೋಲಿ ಇರ್ತಾವೆ ಸ್ನೇಹಿತರೆ. ಇಲ್ಲಿ ಏನಾಗ್ತದೆ, ನಿಮ್ದು ಅಡ್ಮಿಟ್ ಕಾರ್ಡ್ ಇರ್ತದಲ್ಲ, ಅಡ್ಮಿಟ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್. ಅಡ್ಮಿಟ್ ಕಾರ್ಡ್ ಫಸ್ಟ್, ಆಧಾರ್ ಕಾರ್ಡ್ ಎರಡು ನಿಮ್ಮ ಹೆಸರು ಇರ್ತೈತೆ ನೋಡ್ರಿ ಸ್ನೇಹಿತರೆ. ನಿಮ್ಮ ಹೆಸರು, ಆ ಅಡ್ಮಿಟ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಓದಷ್ಟು ಭಾಳ ಚಲೋ ಸ್ನೇಹಿತರೆ. ಆಧಾರ್ ಕಾರ್ಡ್ ಮತ್ತು ಸಾಧ್ಯವಾದ್ರೆ SSLC ಮಾರ್ಕ್ಸ್ ಕಾರ್ಡ್ನ ಒಯ್ಯಿರಿ. ಆಧಾರ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ನ ಒಯ್ಯಿರಿ. ಈ ಎರಡನ್ನೂ ತೊಗೊಂಡು ಹೋಗ್ರಿ. ಅದ್ರ ನಿಮ್ಮ ಅಡ್ಮಿಟ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಕ್ಲಿಯರಾಗಿ ಒಂದೇ ಥರ ಇರಬೇಕು. ಮತ್ತು ಡೇಟ್ ಆಫ್ ಬರ್ತ್, ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಅಡ್ಡ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಒಂದೇ ಇರಬೇಕು. ಕ್ಲಿಯರ್ ಹೇಳ್ತೇನೆ ರೀ, ಒಂದೇ ಇರಬೇಕು. ಓಕೆ, ಇಲ್ಲಿ ನಿಮ್ಮದು ಸ್ಕ್ಯಾನ್ ಆಗ್ತದೆ ಅಡ್ಮಿಟ್ ಕಾರ್ಡು ಮತ್ತು ಆಧಾರ್ ಕಾರ್ಡು. ಇದಾದ ನಂತರ ನಿಮಗೇನು ಕೊಡ್ತಾರೆ, ನಿಮ್ದು ಎಲ್ಲಿ B2 ಇರ್ತದೆ, ಹಿಂಗೆ ಅಲ್ಲಿ ನಂಬರ್ ಹಾಕಿರ್ತಾರೆ, ಅಲ್ಲಿ ನಿಮ್ಮನ್ನ ಒಳಗಡೆ ಕಳಿಸ್ತಾರೆ. ಓಕೆ, ಇದಾದ ನಂತರ ಇದು 1ನೇ ಸ್ನೇಹಿತರೆ ಇಷ್ಟ ಆಯಿತು. ಓಕೆ, ಇಲ್ಲಿ ಆಯಿತು. ನಿಮ್ಮನ್ನು ಇದು 7 ಗಂಟೆ ಹಿಡ್ಕೊಂಡು ಸ್ನೇಹಿತರೆ, 7 ಗಂಟೆ ಹಿಡ್ಕೊಂಡು ನೀವು ಒಳಗೆ ಹೊಂಟ್ರಂದ್ರೆ 7ರಿಂದ ಸ್ನೇಹಿತರೆ 8 ಗಂಟೆ ಮಟ್ಟ ಇಷ್ಟು ನಡೀತದೆ ಈ ಪ್ರೊಸೀಜರ್ನ ಹೇಳಿಲ್ಲ. ಅಡ್ಮಿಟ್ ಕಾರ್ಡ್ ಸ್ಕ್ಯಾನು ಈ ರೀತಿಯಾಗಿ ನಡೀತದೆ. ನಿಮ್ಮ ಕೈಲಿರೋ ದಾರ, ರಿಂಗು ಇದಾದ ನಂತರ ಕಟ್ ಆಗ್ತದೆ. ಅದಾದ ನಂತರ ಎಕ್ಸಾಮ್ ಸೆಂಟ್ರ್ ಒಳಗೆ ಬಿಡ್ತಾರೆ, ಕುಣಿಸ್ತಾರೆ ಸ್ನೇಹಿತರೆ. ನಿಮಗೊಂದು ಫಾರಮ್ ಕೊಡ್ತಾರೆ, ಫಿಲ್ಲಪ್ಪ ನಿಮ್ಮ ಅಡ್ಮಿಟ್ ಕಾರ್ಡ ಸ್ವಲ್ಪ ಅಲ್ಲಿ ಇರ್ತದೆ, ಅದನ್ನು ನೀವು ಬರೀದಿರ್ತದೆ ಸ್ನೇಹಿತರೆ. ಬರಿಬೇಕಾಗ್ತದೆ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ. ಆಯ್ತು, ನಿಮ್ಮ ತಂಬು ತೊಗೋತಾರೆ ಮತ್ತು ನಿಮ್ಮ ಸಿಗ್ನೇಚರ್ ತೊಗೋತಾರೆ, ನಿಮ್ಮನ್ನು ಕುಣಿಸ್ಕೊಂಡು ಫೋಟೋ ತೊಗೋತಾರೆ. ಇಟ್ಟು ಪ್ರೊಸೀಜರ್ ನಡೀತದೆ. ಓಕೆ ಸ್ನೇಹಿತರೆ, 1ನೇ ಶಿಫ್ಟ್ ಇಷ್ಟು ನಡೀತೈತೆ 7ರಿಂದ 8 ಗಂಟೆ. ಅದಾದ ನಂತರ ನಿಮಗೆ 8 ಗಂಟೆ 30 ನಿಮಿಷದಿಂದ 9 ಗಂಟೆ 30 ನಿಮಿಷಗಳಿಗೆ ಏನಿರುತ್ತೆ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಕರೆಕ್ಟ್ 1 ಗಂಟೆ ಪರೀಕ್ಷೆ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಆಟೋಮೆಟಿಕ್ ಕಂಪ್ಯೂಟರ್ ಸ್ಟಾರ್ಟ್ ಆಗ್ತದೆ, ಆಟೋಮೆಟಿಕ್ ಕಂಪ್ಯೂಟರ್ ಲಾಕ್ ಆಗ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ 8 ಗಂಟೆ 30 ನಿಮಿಷದಿಂದ 9 ಗಂಟೆ 30 ನಿಮಿಷ ಅಂದರೆ 1 ಗಂಟೆ ನಿಮಗೆ ಏನಾಗ್ತದೆ ಪರೀಕ್ಷೆ ಇರ್ತದೆ. 60 ನಿಮಿಷಗಳ ಪರೀಕ್ಷೆ ನಡೀತದೆ. ಆ 60 ನಿಮಿಷ ಪರೀಕ್ಷೆಗಳಲ್ಲಿ ಎಷ್ಟು ನಿಮ್ಗೆ ಕ್ವಶನ್ ಇರ್ತಾವೆ ಅಂತ ಸ್ನೇಹಿತರೆ, 50 ಕ್ವಶನ್ ಇರ್ತದೆ ಸ್ನೇಹಿತರೆ. 50 ಕ್ವಶನ್ ಇರ್ತದೆ. ನೀವು 50 ಕ್ವಶನ್ನ ಟಚ್ ಮಾಡ್ಬೋದು ಅಥವಾ 40 ಕ್ವಶನ್ ಟಚ್ ಮಾಡ್ಬೋದು. ಯಾವ್ದು ಅಕ್ಯುರೇಟ್ ಬರ್ತಾವೆ ಸ್ನೇಹಿತರೆ ಆಲ್ಮೋಸ್ಟ್ ಅವತ್ತನ್ನು ಟಚ್ ಮಾಡಿರಿ. ಯಾವ್ದು ಅಕ್ಯುರೇಟ್ ಬರ್ತಾವೆ ಅವತ್ತನ್ನು ಟಚ್ ಮಾಡಿ ಸಾಧ್ಯವಾದ್ರೆ ಸ್ನೇಹಿತರೆ 40ಕ್ಕಿಂತ ಜಾಸ್ತಿ ಟಚ್ ಮಾಡೋಕ್ಕೆ ನೀವು ಟ್ರೈ ಮಾಡಿರಿ. 40ಕ್ಕಿಂತ ಜಾಸ್ತಿ ಟಚ್ ಮಾಡ್ಲಿಕ್ಕೆ ನೀವು 35 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀರಿ. ಬಟ್ ಲಾಸ್ಟ್ ಒಂದು ಶಾರ್ಟ್ ಲಿಸ್ಟ್ ಬರ್ತದೆ ಸ್ನೇಹಿತರೆ. ಲಾಸ್ಟ್ ಶಾರ್ಟ್ ಲಿಸ್ಟ್ ನೀವು ಫಿಸಿಕಲ್ ಆಗ್ತದೆ.
ಇರ್ತದೆ, ರನ್ನಿಂಗು, ಫಿಸಿಕಲ್ಲು, ಮೆಡಿಕಲ್ ಫ್ರೆಶ್ ಹೊಡ್ಕೊಂತೀರಿ. ಅದರ ಲಾಸ್ಟ್ ಒಂದು ಶಾರ್ಟ್ ಲಿಸ್ಟ್ ಒಳಗೆ ನೀವು ಫೇಲ್ ಆಗೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಅದರಿಂದ ಸಾಧ್ಯವಾದ್ರೆ 30ಕ್ಕಿಂತ ಜಾಸ್ತಿ ಮಾಡಿರಿ, ಇಲ್ಲ ನಾನು ಪರ್ಫೆಕ್ಟ್ ಅದನ್ನು 40ಕ್ಕಿಂತ ಜಾಸ್ತಿ ಮಾಡಿದ್ರೆ ಭಾಳ ಬೆಟ್ರ್ ರೀ. ಓಕೆ ಸ್ನೇಹಿತರೆ, ಒನ್ ಶಿಫ್ಟ್ದವ್ರ ಬಗ್ಗೆ ಮಾಹಿತಿ ನಾನು ನೀಡಿದ್ದೀನಿ. ಒನ್ ಶಿಫ್ಟ್ದವ್ರಿಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವು ಸಾಧ್ಯವಾದರೆ 7:10ರಿಂದ 7:10 ಗಂಟೆಯಿಂದ ಸ್ನೇಹಿತರೆ 7:10 ಗಂಟೆ 7 ನಿಮಿಷ 7 ಗಂಟೆ 10 ನಿಮಿಷದಿಂದ ಸ್ನೇಹಿತರೆ ನೀವೇನು ಮಾಡಿ ಒಳಗೆ ಎಂಟ್ರೆನ್ಸ್ ಹೋಗಕ್ಕೆ ಟ್ರೈ ಮಾಡಿ. ಯಾಕಂದರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಪೆನ್ನು ಬರೆಯುವುದು ಅಥವಾ ಒಮ್ಮೆ ಸಾಫ್ಟ್ವೇರ್ ಅಪ್ಡೇಟ್ ಇರ್ತದೆ, ಅದ್ರ ಕೆಲವೊಂದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ. ದಯವಿಟ್ಟು ಬೇಗ ಒಳಗೆ ಹೋಗಿ ಟ್ರೈ ಆಗಿರಿ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಾಯ್ತದಂತ್ರ ಸ್ನೇಹಿತರೆ, ಇದಾದ ನಂತರ ನಿಮ್ಗೇನಿರ್ತದೆ ಎಷ್ಟು ಕ್ವಶನ್ ಇರ್ತವೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಕ್ಲಿಯರ್ 50 ಕ್ವಶನ್ ಇರ್ತವೆ. ಒಂದಕ್ಕೆ 2 ಮಾರ್ಕ್ಸು, ನಿಮ್ಗೆ 100 ಅಂಕ ಇರ್ತವೆ. ನೀವು ಎಷ್ಟು ಕ್ಲಿಯರ್ ಇದ್ದೀರಿ ಅಷ್ಟನ್ನು ಟಚ್ ಮಾಡ್ಕೊಂಬರಿ. ಎಲ್ಲ ಏನಿರ್ತಾವೆ ಸ್ನೇಹಿತರೆ MCQ ಟೈಪ್ ಇಟ್ಟಿರ್ತಾವೆ. ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಸ್ನೇಹಿತರೆ ಮೇಲುಗಡೆ, ಅದಕ್ಕೆ 4 ತಳಿಗೆ ABCD ಆಪ್ಷನ್ ಇರ್ತಾವೆ. ಆ ಆಪ್ಷನ್ಗಳಿಗೆ ನೋಡಿರಿ, ನೀವು ಯಾವ ಕ್ಲಿಯರ್ ಇರ್ತಾ ಅದನ್ನು ಟಚ್ ಮಾಡ್ಕೊಳ್ರಿ. ಇದಾದ ನಂತರ ಇನ್ಯಾವ್ದು ನೋಡ್ಕೊಳ್ರಿ ಅಂತಂದ್ರೆ 2ನೇ ಶಿಫ್ಟ್ ಸ್ನೇಹಿತರೆ. 2ನೇ ಶಿಫ್ಟ್ ಅದೇ ಸ್ನೇಹಿತರೆ, ನಾವು ಹೇಳ್ದಂಗೆ 3 ಶಿಫ್ಟ್ಗಳು ನಡೀತಾವಂತ ನಾನು ಹೇಳಿದ್ದೀನಿಲ್ಲ ರೀ ನಿಮ್ಗೆ. 3 ಶಿಫ್ಟ್ನಲ್ಲಿ 1ನೇ ಶಿಫ್ಟ್ ಬಗ್ಗೆ ಮಾಹಿತಿ ನೀಡಿದ್ದೀನಿ ರೀ ನಾ. ಈಗ 2ನೇ ಶಿಫ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. 2ನೇ ಶಿಫ್ಟ್ ಅದವರ 10 ಗಂಟೆಯಿಂದ 11 ಗಂಟೆ ಒಳಗೆ ನೀವು ಎಕ್ಸಾಮ್ ಸೆಂಟ್ರ್ ಒಳಗೆ ಹೋಗ್ಬೇಕು. 10 ಗಂಟೆಯಿಂದ 11 ಗಂಟೆ ಒಳಗೆ ಎಕ್ಸಾಮ್ ಸೆಂಟ್ರ್ ಒಳಗೆ ನೀವು ಹೋಗಲೇಬೇಕು ಸ್ನೇಹಿತರೆ. ಸ್ವಲ್ಪ 11 ಗಂಟೆಗೆ 2 ನಿಮಿಷ ಆದರೂ ನಿಮ್ಮನ್ನು ಒಳಗಡೆ ಬಿಡಲ್ರಿ. 11 ಗಂಟೆಯಾಗಿ 2 ನಿಮಿಷ ಆದರೂ ನಿಮ್ಮನ್ನು ಒಳಗೆ ಬರಲ್ಲ. 2 ನಿಮಿಷ ಸ್ನೇಹಿತರೆ, ಬರಲಿ ಕೇವಲ 2 ನಿಮಿಷ ನೋಡ್ಕೊಳ್ರಿ. 2 ನಿಮಿಷ ಆದರೂ ನಿಮ್ಮನ್ನು ಏನು ಮಾಡಲ್ಲ, ಒಳಗಡೆ ಬಿಡಲ್ರಿ. ಓಕೆ, 10ರಿಂದ ನೀವು 11 ಗಂಟೆ ಒಳಗೆ ಅಂದ್ರೆ 10 ಆಗಿರ್ಬೋದು, 10:30 ಆಗಿರ್ಬೋದು. ನಾನು ಹೇಳ್ರಿ 10 ಗಂಟೆ 10 ನಿಮಿಷಕ್ಕೆ ನೀವು ಒಳಗೆ ಬೆಳೆದ್ರೆ ಭಾಳ ಬೆಟ್ರ್. ಇದಾದ ನಂತರ ಇವ್ರಿಗೆ ಎಕ್ಸಾಮ್ ಎಷ್ಟೊತ್ತರಿಂದ ಚಾಲು ಆಗ್ತದೆ ನೋಡಿರಿ ಸ್ನೇಹಿತರೆ. 11 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷ ಒಳಗೆ ಎಕ್ಸಾಮ್ ನಡೀತದೆ. ಎಕ್ಸಾಮ್ ನಡೆದ ಬಳಿಕ ಒನ್ ಶಿಫ್ಟ್ ತಗೋತಾರೆ 3. ನಿಮಗೆ ಮತ್ತೊಮ್ಮೆ ಏನು ಮಾಡ್ತಾರೆ ಸ್ನೇಹಿತರೆ, ತಂಬ ಅಪ್ಡೇಟ್ ತೊಗೋತಾರೆ. ಮತ್ತು ನೀವೇನು ಫಸ್ಟ್ ನೀವು ಫೋಟೋ ತೊಗೋತಾರೆ ಸ್ನೇಹಿತರೆ, ಒಂದು ಸ್ಕ್ಯಾನ್ ಆಗ್ತದೆ ಅಲ್ಲಿ ನಿಮ್ಮ ಫೋಟೋ. ಆ ಫೋಟೋ ಸ್ಕ್ಯಾನ್ ಮಾಡ್ತಾರೆ. ನಂತರ ನಿಮ್ಮ ಸ್ಥಳಕ್ಕೆ ನಿಮ್ಮನ್ನು ಕುಣಿಸ್ತಾನೆ. ಅದಾದ ನಂತರ ಸರಿಯಾಗಿ ಒಬ್ಬರನ್ನ ಹೊರಗೆ ಬಿಡ್ತಾರೆ ಸ್ನೇಹಿತರೆ. ಇವ್ರಿಗೂ 50 ಕ್ವಶನ್ 60 ನಿಮಿಷಗಳು, ನಂತರ 1 ಗಂಟೆ ದಿವಸ MCQ ಸ್ನೇಹಿತರೆ. ಅಂದರೆ ಲಾಸ್ಟ್ ಶಿಫ್ಟ್, ಒಂದು ಡೇನ ಲಾಸ್ಟ್ ಶಿಫ್ಟ್ ಅಥವಾ 3ನೇ ಶಿಫ್ಟ ಎಷ್ಟೊತ್ತಿಗೆ ರಿಪೋರ್ಟಿಂಗ್ ಟೈಮ್ ನೋಡ್ಕೊಡ್ರಿ ಸ್ನೇಹಿತರೆ. 1 ಗಂಟೆಯಿಂದ 2 ಗಂಟೆ, 1 ಗಂಟೆ 10 ನಿಮಿಷಕ್ಕೆ ಒಳಗೆ ಹೋದ್ರೆ ಭಾಳ ಅಂದ್ರೆ ಭಾಳ ಬೆಟ್ರಿ. ಇಂಥ 2:30ರಿಂದ 3:30 ಮಟ್ಟ ನಿಮಗೇನು ಪರೀಕ್ಷೆ ಇರ್ತದೆ ಸ್ನೇಹಿತರೆ. 50 ಕ್ವಶನ್ 60 ನಿಮಿಷ MCQ. ಇಷ್ಟ ಕ್ಲಿಯರ್ ಮಾಹಿತಿ ನಾನು ನೀಡಿದ್ದೀನಿ ರೀ ಸ್ನೇಹಿತರೆ. ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3 ಸಂಪೂರ್ಣ ಮಾಹಿತಿ ನೋಡಿದ್ದೀನಿ. ಸಾಧ್ಯವಾದ ನೆನಪು ಉಳಿಲಿಲ್ಲ ಅಂತ ದಯವಿಟ್ಟು ಇದು ಏನೈತಿ ಸ್ಕ್ರೀನ್ಶಾಟ್ನ ಫೋಟೋ ಆರ್ ಸ್ಕ್ರೀನ್ಶಾಟ್ನ ಮಾಡ್ಕೊಳ್ರಿ. ಯಾಕಂದ್ರೆ ನಿಮಗೆ ಕಾಮಿಡಿ ಅನಿಸ್ಬೋದು ರೀ ಸ್ನೇಹಿತರೆ. ಎಷ್ಟೋ ವಿದ್ಯಾರ್ಥಿಗಳು ನಾನು ನೋಡಿದ ಸ್ನೇಹಿತರೆ ಕೇವಲ 2 ನಿಮಿಷ ಲೇಟ್ ಆಗೋದ್ರಿಂದ ಅವರು ಒಳಗಡೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಅವ್ರು ಖರ್ಚು ಹಾಕ್ಕೊಂಡು ಬೆಳಗಾವಿಗೂ, ಬೆಂಗಳೂರಿಗೂ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಹೋಗಿರ್ತಾರೆ. ಅವ್ರು ಹೊಳ್ಳಿ ಬಂದಿರೋದು 100ಕ್ಕೆ 100ರಷ್ಟು ಸತ್ಯ ಸ್ನೇಹಿತರೆ. ಯಾರೇ ಅಗ್ನಿವೀರ ಬರೆದಿರ್ತಾರೆ ನೋಡ್ರಿ, ಅವ್ರನ್ನ ಸ್ವಲ್ಪ ಏನು ಮಾಡಿರಿ ಕೇಳ್ಕೊಳ್ರಿ. ಅವ್ರು ಫೇಲ್ ಆಗಿಲ್ಲರಿ ಸ್ನೇಹಿತರೆ, ಫೇಲ್ ಆಗಿಲ್ಲರಿ. ಅವ್ರನ್ನ ಹೆಮ್ಮೆ ಪಡ್ತೀನಿ ರೀ. ಅದಕ್ಕೇನೇ ಇಲ್ಲ, ಅವ್ರು ಫೇಲ್ ಆದವ್ರ ಕಡೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಕೇಳ್ಕೊಳ್ರಿ. ಸಿಕ್ಕಿರಂಗಿಲ್ಲ ಸ್ನೇಹಿತರೆ. ಇಷ್ಟು ನಮ್ಮ ಮಾಹಿತಿ ನೀಡಿದ್ರೆ ಶಿಫ್ಟ್ ಬಗ್ಗೆ ಕ್ಲಿಯರ್ ಮಾಹಿತಿ ಐತಿ. ಸ್ಕ್ರೀನ್ಶಾಟ್ ತಗೊಳ್ರಿ. ನೋಡಿರಿ ಸ್ನೇಹಿತರೆ, ಇನ್ನು ಎಷ್ಟು ದಿನ ಎಕ್ಸಾಮ್ ನಡೀತದೆ ಸ್ನೇಹಿತರೆ? 22ನೇ ತಾರೀಕು, 23, 24, 25, 26 ಸ್ನೇಹಿತರೆ. ಅದಾದ ನಂತರ 25 ಆಗ್ತದೆ, 26, 27, 28 ಸ್ವಲ್ಪ ಇಲ್ಲರಿ. ಅದ ನಂತರ 30 ತಾರೀಕು ಸ್ನೇಹಿತರೆ. ಇಷ್ಟು ಏನಾಗ್ತದೆ ನಿಮ್ಗೆ ಎಕ್ಸಾಮ್ ನಡೀತದೆ. ಸ್ಕ್ರೀನ್ಶಾಟ್ ತಗೊಳ್ಳೋರು ಈಗ ತಗೊಳ್ರಿ, ಬೆಟರ್ ನೋಡ್ಕೊಳ್ರಿ. ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ಇದಾದ ನಂತರ ಸ್ವಲ್ಪ ಇಲ್ಲಿ ಏನಾಗ್ತದೆ ಚೇಂಜ್ ಆಗ್ತಿದೆ ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಇಲ್ಲಾಗ ಏನಾಗ್ತದೆ ಚೇಂಜ್ ಆಗ್ತಿದೆ. ಅಗ್ನಿವೀರ್ ಜನರಲ್ ಡ್ಯೂಟಿ ವುಮನ್ MP ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 30ನೇ ತಾರೀಕು ಹಿಡಿದ ನಮ್ಮ ವಿದ್ಯಾರ್ಥಿಗಳಿಗೆ ಅಂದ್ರೆ ಬಾಯ್ಸ್ ಅಗ್ನಿವೀರ್ ಜನರಲ್ ಡ್ಯೂಟಿದವ್ರಿಗೆ ಇರಲ್ರಿ ಸ್ನೇಹಿತರೆ. ಇಲ್ಲಿ ಯಾರಿಗಿರ್ತದೆ ವುಮನ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಕ್ಲಿಯರ್ ವುಮನ್ ಮೆನ್ಷನ್ ಮಾಡಿದ್ರೆ ಅದನ್ನು ನೋಡ್ಕೊಡ್ರಿ. ಇದಾದ ನಂತರ ಸ್ನೇಹಿತರೆ ಅಗ್ನಿವೀರ್ ಟೆಕ್ನಿಕಲ್ ಯಾವಾಗೈತೆ ನೋಡ್ಕೊಡ್ರಿ ಸ್ನೇಹಿತರೆ. ಅಗ್ನಿವೀರ್ ಟೆಕ್ನಿಕಲ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮದು ಶಿಫ್ಟು ಸ್ವಲ್ಪ ಟೈಮ್ ನಿಮ್ದು ವೇರಿಯೇಷನ್ ಆಗ್ತದೆ. ಆ ವೇರಿಯೇಷನ್ನ ಮತ್ತೊಂದು ನೆಕ್ಸ್ಟ್ ಬೆಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿಕೊಡ್ರಿ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಕ್ಲಿಯರಿಫಿಕೇಷನ್ನ ಕ್ಲಿಯರ್ ಕೊಡ್ತೀನಿ ರೀ. ಇದು ನೋಡ್ಕೊಡ್ರಿ. ಇಲ್ಲೆಲ್ಲ ನಿಮಗೆ ಕೊಟ್ಟಿದ್ದಾರೆ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಓದ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ರೀ ಸ್ನೇಹಿತರೆ. ಯಾಕಂದರೆ ವಿಡಿಯೋ ಏನಾಗ್ತದೆ ಭಾಳ ಲಾಂಗ್ ಆಗ್ತಿದೆ ಸ್ನೇಹಿತರೆ. ನಾನು ಕ್ಲಿಯರ್ ಶಿಫ್ಟ್ ಬಗ್ಗೆ ಮಾಹಿತಿ ನೀಡಿನಿ ಇಲ್ಲರಿ. ನೀವು ಕ್ಲಿಯರಾಗಿ ಕಮೆಂಟ್ ಹಾಕಿರಿ ಸ್ನೇಹಿತರೆ. ನಿಮಗೆ ಏನೇ ಡೌಟ್ ಇರಲಿ ಸ್ನೇಹಿತರೆ, ಏನೇ ಡೌಟ್ ಈ ಕಮೆಂಟ್ ಬಾಕ್ಸ್ನಾಗ ಬರ್ತಂದ್ರೆ
ಸ್ವಲ್ಪ ಲೇಟ್ ಆಗ್ಬೋದು ರಿಪ್ಲೈ ಬರೋದು, ಬಟ್ 100% ಕ್ಲಿಯರಿಟಿ ರಿಪ್ಲೈ ನಿಮಗೆ ಬರ್ತದೆ ಸ್ನೇಹಿತರೆ. ಸ್ವಲ್ಪ ಲೇಟ್ ಆಗ್ತೈತೆ, ನಾ ಕ್ಲಿಯರ್ ಹೇಳ್ಕೊತೀನಿ ರೀ. ಲೇಟ್ ಆಗ್ತದೆ ಇಲ್ಲ ಅಂತ ಹೇಳತ್ತಿಲ್ಲ, ಬಟ್ ಕ್ಲಿಯರ್ ಬರೋದು 100% ಸ್ನೇಹಿತರೆ. ಅಗ್ನಿವೀರ್ ಟೆಕ್ನಿಕಲ್ ನೋಡ್ಕೊಡ್ರಿ ಸ್ನೇಹಿತರೆ. ಅಗ್ನಿವೀರ್ ಟೆಕ್ನಿಕಲ್ ಇಲ್ಲಿದೆ ನೋಡ್ರಿ, ಅಗ್ನಿವೀರ್ ಟೆಕ್ನಿಕಲ್ ಸ್ನೇಹಿತರೆ. ಇದಕ್ಕೂ ಸಹ 3 ಶಿಫ್ಟ್ ಇರ್ತವೆ ಸ್ನೇಹಿತರೆ. 3 ಶಿಫ್ಟ್ ಟೈಮ್ ಸೇಮ್ ಇದೆ ಸ್ನೇಹಿತರೆ. ಅಗ್ನಿವೀರ್ ಟೆಕ್ನಿಕಲ್, ಅಗ್ನಿವೀರ್ ಟ್ರೇಡ್ಸ್ಮನ್ ಸಹ ಇದೆ. ಅಗ್ನಿವೀರ್ ಟ್ರೇಡ್ಸ್ಮನ್ ಇದ್ದವ್ರು 8th ಮೇಲೆ ಹಾಕಿದವ್ರು 8th ಮೇಲೆ, 10th ಮೇಲೆ ಹಾಕಿದವ್ರು 10th ಮೇಲೆ ಇದೆ ಸ್ನೇಹಿತರೆ. ಅದು ಸಹ ನೀವು ನೋಡ್ಕೊಳ್ರಿ. ಇದಾದ ನಂತರ ಸ್ನೇಹಿತರೆ ಇಷ್ಟು ಕ್ಲರ್ಕ್ ಆಗಿರ್ಬೋದು, ಇದು ಟೈಪಿಂಗ್ ಟೆಸ್ಟ್ ಇರ್ತದೆ ಅಂತ ಅವ್ರು ಫಸ್ಟ್ನೇ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ರೆ. ಈ ರೀತಿಯಾಗಿ ನಿಮ್ಗೆ ಎಷ್ಟು ಜನಕ್ಕೂ ಇನ್ನೇನಾಗಿದೆ ಮೆಸೇಜ್ ಬಂದಿದೆ ಸ್ನೇಹಿತರೆ. ಮೆಸೇಜ್ ಬಂದಿದೆ. ಇನ್ನೂ ಕೆಲವೊಬ್ರಿಗೆ ಮೆಸೇಜ್ ಸಹ ಏನಾಗಿಲ್ಲ, ಬಂದಿಲ್ಲ ಸ್ನೇಹಿತರೆ. ನಾವಾಗಲೇ ಹೇಳಿದಂಗೆ ಯಾರು ಸಹ ಏನು ಮಾಡೋಕ್ಕೆ ಹೆದ್ರಕ್ಕೆ ಹೋಗಬೇಡ್ರಿ. ಯಾರು ಸಹ ಏನು ಮಾಡ್ಬೇಕ್ರಿ, ಹೆದ್ರಕ್ಕೆ ಹೋಗಬೇಡ್ರಿ, ಒಟ್ಟ ಬೇಡ ಸ್ನೇಹಿತರೆ. ಯಾಕಂತಂದ್ರೆ ನಾವಲ್ಲಿ ಅಪ್ಲಿಕೇಶನ್ ಹಾಕಾಗ ನೀವು ಕ್ಲಿಯರಾಗಿ ಚಂದಂಗೆ ಹಾಕಿದ್ರಿ ಅಂದ್ರೆ ನಿಮಗೆ ಡೆಫಿನೆಟ್ಲಿ 22 ಅನುಗುಣದ ಮೆಸೇಜ್ ಬರ್ಬೋದು, ಅಥವಾ ಅದಕ್ಕಿಂತ ಲೇಟ್ ಆಗ್ಬೋದು ಸ್ನೇಹಿತರೆ. ನಿಮ್ಮ ಎಕ್ಸಾಮ್ ಯಾವಾಗೈತೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ನಮ್ಮ ಜನರಲ್ ಡ್ಯೂಟಿ ಅಪ್ಲಿಕೇಶನ್ ಹಾಕಿದವ್ರು ಯಾವಾಗೈತೆ ಅಂದ್ರೆ ನಂದು 29ಕ್ಕೆ ಎಕ್ಸಾಮ್ ಐತೆ ಅಂದ್ರೆ ಸ್ನೇಹಿತರೆ, ಸ್ವಲ್ಪ ನಿಮಗೆ ಮೆಸೇಜ್ ಬರ್ತದೆ, ಅಥವಾ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್, ಅಡ್ಮಿಟ್ ಕಾರ್ಡ್ ಅಥವಾ ಮೆಸೇಜ್ ಬರ್ತೇನಾಗ್ತದೆ. ಸ್ವಲ್ಪ ಲೇಟ್ ಆಗ್ತದೆ ಸ್ನೇಹಿತರೆ, ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ಅದು ಡೆಫಿನೆಟ್ಲಿ ನಿಮಗೆ ಮೆಸೇಜ್ ಬರ್ತದೆ. ಓಕೆ, ನಾವು ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋಲಿ ಬಡಗೋಣ ಸ್ನೇಹಿತರೆ. ಏನಾರ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ. ಯಾರು ಮೊದಲ ಬಾರಿಗೆ ನೋಡೈತಿರಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾರೂ ನೀಡೋದು ಇಷ್ಟು ಡೆಪ್ತ್ ಮಾಹಿತಿ ನೀಡಿನ ಸ್ನೇಹಿತರೆ, ಡೆಪ್ತ್ ಮಾಹಿತಿ ಯಾರೂ ನೀಡಿಲ್ಲ ಕನ್ನಡದಲ್ಲಿ, ನಾನು ನೀಡಕತ್ತೀನಿ ರೀ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಆರ್ಮಿಗೆ ಅವ್ರಿಗೆ ಈ ವಿಡಿಯೋನ ಏನು ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೆಳಗನ ಸ್ನೇಹಿತರೆ. ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಏನೇ ಡೌಟ್ ಇರಲಿ ಸ್ನೇಹಿತರೆ, ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಆಯ್ತಲ್ಲ ಸ್ನೇಹಿತರೆ, ಶೇರ್ ಮಾಡಿರಿ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿರಿ. ಆಯ್ತು, ಲೈಕ್ ಮಾಡೋಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದೇ ರೀತಿಯಾಗಿ ನಮ್ಮನ್ನು ಬೆಳೆಸಿರಿ ಸ್ನೇಹಿತರೆ. ನಿಮ್ಮ ಬೆಂಬಲವೇ ನಮ್ಗೆ ಹಸಿರು ಇರ್ತದೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬಿಡೋಣ. ಎಲ್ಲರಿಗೂ ಏನು ರೀ, ಬಾಯ್ ಬಾಯ್.